ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ನನಗಂತೂ ಫುಲ್ ಖುಷಿ ಆಗ್ತಿದೆ. ಆ್ಯಕ್ಚುಲಿ 1K ಆದಷ್ಟೇ ಖುಷಿ ಆಗ್ತೈತೆ. ಇವತ್ತು ಈಸಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮೊಳಕೆ ಹುಳಿಕಾಳು, 3 ಟೊಮೆಟೊ ಹಾಗೂ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ನ 3 ವಿಸಲ್ ಕೂಗೋದಕ್ಕೆ ಇಟ್ಟೆ. ಆಮೇಲೆ ಸೈಡಲ್ಲಿ ಒಂದು ಮಿಕ್ಸಿ ಜಾರ್ಗೆ ಕಾಯಿ, ಹಸಿ ನೀರುಳ್ಳಿ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಗರಂ ಮಸಾಲಾನ ನಾನು ಟೇಸ್ಟಿಗೆ ಹಾಕ್ತೀನಿ. ಆಮೇಲೆ ಕುಕ್ಕರಲ್ಲಿ ಬೆಂದಿರೋ ಮೊಳಕೆ ಕಾಳು ಮತ್ತು ಟೊಮೆಟೊನ ಒಂದು ಪಾತ್ರೆಗೆ ತಣ್ಣಗಾಗಿ ಇಟ್ಬಿಟ್ಟು ಈ ಥರ ಸಣ್ಣದಾಗಿ ರುಬ್ಕೊಂಡೆ. ನಮ್ಮ ಅಜ್ಜಿ ವೀಡಿಯೋ ಮಾಡ್ತಿದ್ದು ನೋಡಿಬಿಟ್ಟು ಫುಲ್ ನಗ್ತಾಯಿದ್ರು, ಅದಕ್ಕೆ ಅವ್ರನ್ನೂ ವೀಡಿಯೋ ಮಾಡಿದೆ. ಆಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಈ ಥರ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಬೇಕು. ಅದಾದಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ನಾನು ಪಾತ್ರೆ ಒಳಗಡೆ ಹಾಕ್ತೀನಿ. ಆಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ಕೊಳ್ಳೆ ನಾವು ರುಬ್ಬಿಟ್ಕೊಂಡಿರುವಂಥ ಖಾರನ ಮಸಾಲಾನ ಹಾಕಬೇಕು ಪಾತ್ರೆ ಒಳಗಡೆ. ಆಮೇಲೆ ಸಾಂಬಾರು ಕಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸಿ ಈ ಥರ ಮಿಕ್ಸ್ ಮಾಡಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಬೇಕು. ಥ್ಯಾಂಕ್ ಯು, ಕೀಪ್ ವಾಚಿಂಗ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ಥರ ಸಾಂಬಾರನ್ನ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಥರ ಬಂದಾಗ